ಮೊದಲನೇ ಬೆಳವಣಿಗೆಯಾಗಿ ಕಳೆದ 15-20 ದಿನಗಳ ಹಿಂದೆ ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಘಟಿಸಿದ್ವು. ರಾಜಕೀಯ ತಿರುವನ್ನ ಪಡೆಯಿತು. ಇವತ್ತು ಮನೆ ಹಂಚಿಕೆ ಆಗ್ಬೇಕಾಗಿತ್ತು. ಇಷ್ಟೆಲ್ಲ ನಡೆಯೋ ಹೊತ್ತಿಗೆ ಇವತ್ತು ಬೆಳ್ಳಂಬೆಳಗ್ಗೆ ನಾಗವರದ ಬಳಿ ಇರುವ ಥಣಿಸಲದ ಅಶ್ವಥ್ ನಗರದಲ್ಲಿ ಅದೇ ಜೆಸಿಬಿಗಳು ಒಟ್ಟು 4 ಜೆಸಿಬಿಗಳು ಘರ್ಷಣೆ ಮಾಡಿದ್ದಾವೆ. ಬಿಡಿಗೆ ಸೇರಿದಂತ ಸುಮಾರು 2 ಎಕರೆ ಜಾಗದಲ್ಲಿ ನಿರ್ಮಾಣಗೊಂಡಿದ್ದ 60 ಮನೆಗಳನ್ನ ನೆಲಸಮಗೊಳಿಸಲಾಗಿದೆ. ಅಲ್ಲಿನ ನಿವಾಸಿಗಳು ನೋಟಿಸ್ ಅನ್ನು ನಮಗೆ ಕೊಟ್ಟಿಲ್ಲ ಅನ್ನೋ ಅಹವಾಲನ್ನ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಿಲ್ಲಿ ಮನೆ ಕಟ್ಕೊಂಡು ಹಲವಾರು ವರ್ಷಗಳಿಂದ ವಾಸ ಮಾಡ್ತಿದೀವಿ. ಕನಿಷ್ಠ ನಮಗೆ ಒಂದು ಸೂಚನೆಯನ್ನು ಕೊಟ್ಟಿಲ್ಲ, ನೋಟಿಸ್ ಅನ್ನು ಕೂಡ ಕೊಟ್ಟಿಲ್ಲ. ಎಲ್ಲ ಕಾನೂನುಗಳನ್ನ ಉಲ್ಲಂಘನೆ ಮಾಡಿ ಬೆಳಗ್ಗೆನೆ ಇಲ್ಲಿಗೆ ಬಂದು ನಮ್ಮನ್ನ ಮನೆಯಿಂದ ಹೊರ ಹಾಕಿ ನಾವು ಕಟ್ಕೊಂಡಿರುವ ಮನೆಯನ್ನ ನೆಲಸಮ ಮಾಡಿ ನಮ್ಮನ್ನ ನಿರ್ಗತಿಕರನ್ನಾಗಿ ಮಾಡಿದ್ದಾರೆ ಅನ್ನೋ ಅಳಲನ್ನ ಆ ಭಾಗದ ನಿವಾಸಿಗಳು ತೋಡ್ಕೊಳ್ತಾ ಇದ್ದಾರೆ. ಆದ್ರೆ ಸರ್ಕಾರದ ಮತ್ತು ಆ ಪ್ರತಿನಿಧಿಗಳ ಮಾತುಗಳೇನಿದೆ ಅಂದ್ರೆ ಇದನ್ನ ಅಕ್ರಮವಾಗಿ ನಿರ್ಮಾಣ ಮಾಡ್ಕೊಂಡಿದ್ದು ಬಿಡಿಎ ಜಾಗ ಇದು. 2 ಎಕರೆ ಜಾಗದಲ್ಲಿ ಅಕ್ರಮವಾಗಿ ಮನೆಗಳನ್ನ ಮಾಡ್ಕೊಂಡಿದ್ರು. ಆ ಕಾರಣಕ್ಕಾಗಿ ಮನೆಯನ್ನ ನೆಲಸಮ ಮಾಡಲಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾರೆ, ಈಗ ಪರಿಸ್ಥಿತಿ ಹೇಗಿದೆ, ಅಲ್ಲಿ ನಿರಾಶ್ರಿತರಾಗಿರುವ ಜನಕ್ಕೆ ಏನು ಆಶ್ರಯ ಸಿಕ್ಕಿದೆ, ಈ ಎಲ್ಲದ್ರ ಬಗ್ಗೆ ನಾವಿವತ್ತು ವಿವರವಾಗಿ ಮಾತಾಡ್ತಾ ಹೋಗ್ತೀವಿ ಮೊದಲ ಭಾಗದಲ್ಲಿ. ನಮ್ ಜೊತೆಗೆ ಈಗ ನಮ್ಮ ವರದಿಗಾರ ಆಜಾದ್ ಖಂಡಿಗ ಅವರು ಥಣಿಸಲದ ಅಶ್ವಥ್ ನಗರದ ಬಳಿನೇ ಇದ್ದಾರೆ, ಅಲ್ಲಿ ನಿರಾಶ್ರಿತರ ಜೊತೆಗೆ. ಆಜಾದ್, ಈಗ ಸದ್ಯಕ್ಕೆ ಪರಿಸ್ಥಿತಿ ಏನಿದೆ ಮತ್ತೆ ಅಲ್ಲಿನ ನಿರ್ಗತಿಕರು ಅಂದ್ರೆ ಅಲ್ಲಿ ನಿವಾಸವನ್ನ ಕಳ್ಕೊಂಡವರು ಏನ್ ಹೇಳ್ತಾ ಇದ್ದಾರೆ? ನಮ್ಗೆ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಸರ್ಕಾರದ ಕಡೆಯಿಂದ ಬರ್ತಿರೋ ಮಾಹಿತಿ ಬಿಡಿಎ ಕಡೆಯಿಂದ ಏನು ಅಂದ್ರೆ ಇದು ಅಕ್ರಮವಾಗಿ ನಿರ್ಮಾಣ ಮಾಡ್ಕೊಂಡಿದ್ವು ಅಂತ. ಅವ್ರ ವರ್ಷನ್ ಏನಿದೆ, ಅವ್ರು ಏನ್ ಹೇಳ್ತಾರೆ? ಮೊದಲನೇದಾಗಿ ಬಿಡಿಎ ಏನು ಇವಾಗ ಹೇಳ್ತಾ ಇದೆ, ಇದು ಅಕ್ರಮವಾಗಿ ಇಲ್ಲಿ ಏನು ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂತ. ಆದ್ರೆ ಇವರಲ್ಲಿ ಎಲ್ಲಾ ರೀತಿಯ ದಾಖಲೆಗಳಿದೆ. ಅಂದ್ರೆ ಇವರು ಕರೆಂಟ್ ಬಿಲ್ ಆಗಿರ್ಬೋದು, ನೀರಿನ ಬಿಲ್ ಆಗಿರ್ಬೋದು, ಪ್ರತಿಯೊಂದು ಬಿಲ್ಗಳನ್ನ ಕೂಡ ಇವರು ಕಟ್ತಾ ಬಂದಿದ್ದಾರೆ. ಜೊತೆಗೆ ಇವರ ಜಾಗಕ್ಕೆ ಸಂಬಂಧಪಟ್ಟಂತಹ ಈ ಖಾತಾಗಳನ್ನ ಕೂಡ ಇವರು ಮಾಡಿದ್ದಾರೆ. ಸೊ ಇವತ್ತು ಬೆಳಿಗ್ಗೆ ಏಕಾಏಕಿಯಾಗಿ ಸುಮಾರು 10 ಜೆಸಿಬಿಗಳೇನು ಈ ಒಂದು ಜಾಗಕ್ಕೆ ಬಂದು ಇವರ ಮನೆಯನ್ನ ಧ್ವಂಸ ಮಾಡಿದೆ. ಇದರ ಹಿಂದೆ ಇವರಿಗೆ ಯಾವುದೇ ರೀತಿಯಾದಂತಹ ಮುನ್ಸೂಚನೆಯನ್ನು ಕೂಡ ಕೊಟ್ಟಿಲ್ಲ, ಮತ್ತೆ ಯಾವುದೇ ರೀತಿಯಾದಂತಹ ನೋಟಿಸ್ ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಇಲ್ಲಿನ ಸ್ಥಳೀಯರು ಹೇಳುವಂತದ್ದು. ಈಗಾಗಲೇ ರಾತ್ರಿ ಆಗಿದೆ. ಇನ್ಸಿಡೆಂಟ್ ಈ ಒಂದು ಘಟನೆ ನಡೆದಿರುವಂತದ್ದು ಇವತ್ತು ಮುಂಜಾನೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಮುಂಜಾನೆ ಸುಮಾರಿಗೆ ಈ ಘಟನೆ ನಡೆದ್ರೂ ಕೂಡ ಈ ಹೊತ್ತಿನವರೆಗೂ ಕೂಡ ಜನಪ್ರತಿನಿಧಿಗಳಾಗ್ಲಿ ಅಥವಾ ಸರ್ಕಾರದ ಯಾರೇ ಅಧಿಕಾರಿಗಳಾಗ್ಲಿ ಇವರ ಕೊರಗೆ ಏನಿದೆ, ಇವರ ಮನವಿ ಏನಿದೆ, ಇವರ ಸಮಸ್ಯೆ ಏನಿದೆ, ಇದನ್ನ ಕೇಳೋದಕ್ಕೆ ಯಾವ ಒಬ್ಬ ಜನಪ್ರತಿನಿಧಿ ಕೂಡ ಇಲ್ಲಿಗೆ ಬಂದಿಲ್ಲ ಅನ್ನೋದು ಇಲ್ಲಿನ ಏನು ಸ್ಥಳೀಯರ ಆರೋಪ. ಈಗಾಗಲೇ ರಾತ್ರಿ ಆಗಿದೆ, ನಿಮ್ಗೆ ಕಾಣಬಹುದು. ಒಂದು ಬೆಳಕಿನ ವ್ಯವಸ್ಥೆ ಕೂಡ ಇಲ್ಲ. ಮೊನ್ನೆವರೆಗೂ ಏನು ಇವರು ಮನೆಯಲ್ಲಿ ಆರಾಮವಾಗಿ ಏನು ಇಲ್ಲಿ ವಾಸ ಮಾಡ್ತಾ ಇದ್ರು. ಇವತ್ತು ಎಲ್ರು ಕೂಡ ಬೀದಿಗೆ ಬಂದಿದ್ದಾರೆ. ನಿಜ ಅರ್ಥದಲ್ಲಿ ಹೇಳ್ಬೇಕು ಅಂತಂದ್ರೆ ನಾವೀಗ ಬೀದಿಯಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇರುವಂತದ್ದು. ಏನು ಇವರ ಮನೆ ಧ್ವಂಸ ಆಗಿದೆ, ಆ ಧ್ವಂಸ ಆಗಿರುವಂತಹ ಜಾಗಕ್ಕೆ ಹೋಗುವಂತ ಯಾವುದೇ ಇಲ್ಲಿ ಫೆಸಿಲಿಟಿ ಇಲ್ಲ. ಒಂದ್ ಅರ್ಥದಲ್ಲಿ ನೋಡ್ಬೇಕು ಅಂತಂದ್ರೆ ಈಗ ನಾವು ಯುದ್ಧ ಪೀಡಿತ ಪ್ರದೇಶ ಯಾವ ರೀತಿ ಆಗಿರುತ್ತೆ, ಒಂದು ಪ್ರದೇಶಕ್ಕೆ ಬಾಂಬು ಬಿದ್ರೆ ಆ ಪ್ರದೇಶ ಯಾವ ರೀತಿ ಆಗಿರುತ್ತೆ, ಆ ರೀತಿಯ ಏನು ಆ ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಸೊ ಇವಾಗ ಇಲ್ಲಿನ ಕುಟುಂಬಸ್ಥರಿಗೆ ದಿಕ್ಕೆ ತೋಚ್ತಾ ಇಲ್ಲ, ಈ ರಾತ್ರಿ ಏನ್ ಮಾಡ್ಲಿ. ಇಲ್ಲಿ ಸುಮಾರು ವೃದ್ಧರು ಇದ್ದಾರೆ, ಸಣ್ಣ ಪುಟ್ಟ ಮಕ್ಕಳು ಕೂಡ ಇದ್ದಾರೆ, ನಾಳೆ ಸ್ಕೂಲ್ಗೆ ಹೋಗುವಂತಹ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಇವಾಗ ಬೀದಿ ಪಾಲಾಗಿದ್ದಾರೆ. ಇವತ್ತು ಈ ಚಳಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ ಕೂಡ ಇದೆ. ಈ ಚಳಿಯಲ್ಲಿ ಹೇಗೆ ಆಶ್ರಯ ಪಡೆಯುವುದು, ಎಲ್ಲಿ ನಾವು ಇವತ್ತು ರಾತ್ರಿ ಮಲಗುವುದು, ಆಹಾರ ಎಲ್ಲಿಂದ ತರೋದು ಅನ್ನುವಂತಹ ಒಂದು ಕೊರಗನ್ನು ಕೂಡ ಇವರು ನಮ್ ಜೊತೆಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಾವಿಲ್ಲಿ ನೋಡ್ಬೋದು, ನಮ್ ಜೊತೆಗೇನೆ ನನ್ ಕಣ್ಮುಂದೆನೆ ಸುಮಾರು 500ಕ್ಕಿಂತಲೂ ಅಧಿಕ ಮಂದಿ ಇಲ್ಲಿದ್ದಾರೆ. ಎಲ್ರು ಕೂಡ ಇಲ್ಲಿ ಕಾರ್ಮಿಕರಾಗಿರುವಂತದ್ದು. ದಿನನಿತ್ಯ ಏನು ಅವರು ದುಡಿದು ಅವತ್ತಿನ ದಿನಕ್ಕೆ ಅವರಿಗೆ ಬೇಕಾದಂತಹ ಸಂಪಾದನೆಯನ್ನ ಅವರು ಮಾಡಿ ಇಲ್ಲಿ ಏನು ಜೀವನ ಸಾಗಿಸ್ತಾ ಇದ್ರು. ಇವರು ಹೇಳೋ ಪ್ರಕಾರ ಸುಮಾರು 10-15 ವರ್ಷದಿಂದ ಇದೇ ಪ್ರದೇಶದಲ್ಲಿ ಇವರು ಸ್ವಂತ ಮನೆ ಮಾಡ್ಕೊಂಡಿರುವಂತದ್ದು. ಅಕ್ರಮವಾಗಿ ಇಲ್ಲ ಅನ್ನೋದಕ್ಕೆ ಇವರಲ್ಲಿ ಬೇಕಾದಷ್ಟು ದಾಖಲೆಗಳಿದೆ. ಆದ್ರೆ ಬಿಡಿಎ ಅಧಿಕಾರಿಗಳು ಏನಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅನ್ನುವಂತಹ ಉತ್ತರ ಅವ್ರ ಕಡೆಯಿಂದ ಇನ್ನೂ ಕೂಡ ಸ್ಪಷ್ಟವಾಗಿ ಸಿಕ್ಕಿಲ್ಲ. ಓಕೆ, ಈಗ ಅವರು ಯಾರಾದ್ರೂ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರ ಅಥವಾ ಬೇರೆ ಹೋರಾಟಗಾರರು, ವಕೀಲರು ಯಾರಾದ್ರೂ ಬಂದಿದ್ರ ಅವ್ರ ಹತ್ರ? 15-20 ಲಕ್ಷ ನಾವು ಹಣ ಕೊಟ್ಟು ಬಂದಿದೀವಿ ಅಂತ ಹೇಳ್ತಾ ಇದ್ರು. ಹಣ ಯಾರಿಗೆ ಕೊಟ್ಟು ಬಂದಿದ್ದಾರೆ ಮತ್ತೆ ಈ ಖಾತೆವನ್ನು ಮಾಡ್ಕೊಟ್ಟಿದ್ದಾರೆ ಅಂತಂದ್ರೆ ಆದ್ರೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಸ್ಯಾನಿಟರಿ ಕನೆಕ್ಷನ್ ಕೊಟ್ಟಿದ್ದಾರೆ, ಬೆಸ್ಕಾಂ ಸಂಪರ್ಕ ಇದೆ, ಅವರಿಗೆ ಕಾವೇರಿ ವಾಟರ್ ಸಂಪರ್ಕ ಇದೆ. ಹಣ ಯಾರಿಗೆ ಕೊಟ್ಟಿದ್ರು ಮತ್ತು ಮೊದಲು ಅಪ್ರೋಚ್ ಮಾಡಿದಾಗ ಅಧಿಕಾರಿಗಳು ಏನ್ ಹೇಳಿದ್ರು? ಕಂದಾಯ ಕಟ್ಟಿಸ್ಕೊಳ್ತಿದ್ದಾರೆ ಅಂದ್ರೆ ಕಂದಾಯ ಮಂತ್ರಿಗಳು ಉತ್ತರ ಕೊಡ್ಬೇಕಾಗತ್ತೆ. ಏಕಾಏಕಿ ಹೋಗಿ ಹೊರಗಡೆ ಹಾಕಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಯಾರಿಗೆ ಹಣ ಕೊಟ್ಟು ಅವರು ಭೂಮಿಯನ್ನು ಖರೀದಿ ಮಾಡಿದ್ರಂತೆ?
ಇಲ್ಲ, ಇವರು ಅಧಿಕೃತವಾಗಿ ಇವರ ಏನು ಈ ಒಂದು ಆಸ್ತಿ ಇತ್ತು ಇದನ್ನ ಮಾರಾಟ ಮಾಡುವಂತ ವ್ಯವಹಾರವನ್ನ ಮಾಡ್ತಾನೆ ಇದ್ದಾರೆ. ಮತ್ತೆ ಈ ಹಿಂದೆ ಕೂಡ ಇದರಲ್ಲಿ ಇದ್ದಂತವ್ರು ಒಂದಷ್ಟು ಇವರ ಜಮೀನನ್ನ ಕೂಡ ಮಾರಾಟ ಮಾಡಿದ್ದಾರೆ. ಈ ಹಿಂದೆ ಯಾರು ಈ ಜಮೀನಲ್ಲಿ ಇದ್ರು ಅವರಿಂದ ಇವರಿಗೆ ಈ ಒಂದು ಜಮೀನು ಬಂದಿದೆ. ಎಲ್ಲವೂ ಕೂಡ ಆ ಪ್ರಕ್ರಿಯೆ ರೀತಿಯಲ್ಲೇ ಇವರು ಈ ಒಂದು ಜಮೀನನ್ನ ಖರೀದಿ ಮಾಡಿರುವಂತದ್ದು. ಆದ್ರೆ ಇವತ್ತು ಏಕಾಏಕಿಯಾಗಿ ಬಂದು ಈ ರೀತಿ ದಾಳಿ ಮಾಡಿದಾಗ ಇವರಿಗೂ ಏನಕ್ಕೋಸ್ಕರ ಈ ರೀತಿ ನಡೀತಾ ಇದೆ, ಯಾಕಾಗಿ ನಡೀತಾ ಇದೆ ಅನ್ನುವಂತಹ ಉತ್ತರ ಕೂಡ ಇವರಿಗೆ ಇನ್ನೂ ಕೂಡ ಅಧಿಕೃತವಾಗಿ ಯಾರಿಂದನೂ ಬಂದಿಲ್ಲ. ಇವರು ಹೇಳೋ ಪ್ರಕಾರ ಇವರಲ್ಲಿ ಅಧಿಕೃತವಾಗಿ ಇರೋದು, ಇವರಲ್ಲಿ ಇರುವಂತಹ ಏನು ಪುರಾವೆಗಳಿದೆ ಅದೆಲ್ಲವೂ ಕೂಡ ಅಧಿಕೃತವಾಗಿದೆ ಅನ್ನೋದು ಇವರು ಹೇಳ್ತಾ ಇರೋದು. ಇಲ್ಲಿ ಏನಾಗಿದೆ ಅಂದ್ರೆ ಒಂದ್ ಕಡೆ ಇವರಿಗೆ ಈ ರೀತಿಯ ಒಂದು ಶಾಕ್ ಆಗಿರುವಂತದ್ದು, ಇನ್ನೊಂದ್ ಕಡೆ ಇದನ್ನ ಯಾರ ಜೊತೆ ಹೇಳ್ಕೋಬೇಕು, ನಮ್ಗೆ ಯಾರು ಸಹಾಯ ಮಾಡ್ತಾರೆ ಅನ್ನುವಂತಹ ಒಂದು ಐಡಿಯಾ ಕೂಡ ಅವರಿಗೆ ಸದ್ಯಕ್ಕೆ ಸಿಗ್ತಾ ಇಲ್ಲ. ಒಂದು ಶಾಕ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಮನೆ ಒಡೆದಾಕ್ಬಿಟ್ಟಿದ್ದಾರೆ, ಅವರಿಗೆ ಮನೆ ಹೋಗ್ಬಿಟ್ಟಿದೆ, ಈಗ ಬೀದಿಲಿ ನಿಂತ್ಕೊಂಡಿದ್ದಾರೆ, ನಾವ್ ಅದನ್ನ ನೋಡ್ತಿದೀವಿ. ಅವರ ಸಹಾಯಕ್ಕೆ ಮಾಧ್ಯಮಗಳು ಬರ್ಲಿಲ್ಲ, ಬೇರೆ ವಿಚಾರ ಆದ್ರೆ ಬರ್ತಿದ್ರ ಬೇರೆ ಪ್ರಶ್ನೆ. ಆದ್ರೆ ಈಗ ಅವರು ಅಲ್ಲಿ ನಿಂತು ಹೋರಾಟ ಮಾಡೋದ್ರ ಜೊತೆಗೆ ಒಂದು ಕಾನೂನಾತ್ಮಕ ಹೋರಾಟ ಬೇಕಾಗತ್ತೆ. ಅವರೆಲ್ಲರೂ ಹೇಳ್ತಿರೋ ಪ್ರಕಾರವಾಗಿ ಅವ್ರ ಹತ್ರ ಬೇಕಾದಂತ ಎಲ್ಲಾ ದಾಖಲೆಗಳಿದೆ, ಅದು ಪಿಡಿಎ ಜಮೀನೇ ಆಗಿರ್ಬೋದು. ಆದ್ರೆ ಇಲ್ಲಿ ಅಕ್ರಮವನ್ನ ಅಧಿಕಾರಿಗಳು ಎಸಗಿರ್ತಾರಲ್ಲ ಎಲ್ಲ ಸಂಪರ್ಕ ಕೊಡೋ ಹೊತ್ತಿಗೆ. ಹಾಗಾಗಿ ಒಂದು ನ್ಯಾಯಾಲಯದ ಹೋರಾಟದ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ, ಆ ಯೋಚನೆ ಮಾಡಿಲ್ವಾ ಅವರು? ಸಹಾಯಕ್ಕೆ ಅವರು ಅದನ್ನ ನಾಳೆಯಿಂದ ಯೋಚನೆ ಮಾಡ್ತಾರೆ ಅಂತ ಅನ್ಕೋತೀನಿ. ಯಾಕಂತ ಹೇಳಿದ್ರೆ ಇವತ್ತು ಅವರಿಗೆ ಈ ಜಾಗ ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅನ್ನುವಂತಹ ಐಡಿಯಾ ಕೂಡ ಅವರಿಗೆ ಇಲ್ಲ. ಸಿಕ್ಕಾಪಟ್ಟೆ ಮುಗ್ಧರಿದ್ದಾರೆ ಇಲ್ಲಿನ ಜನ. ಅಂದ್ರೆ ಇವರಿಗೆ ಅನ್ಯಾಯ ಆಗಿದೆ, ಆ ಅನ್ಯಾಯವನ್ನ ಯಾರ ಜೊತೆ ಹೇಳ್ಕೊಳ್ಳೋದು, ಇದನ್ನ ಮತ್ತೆ ಹೇಗೆ ನಾವು ರಿಎಸ್ಟಾಬ್ಲಿಷ್ ಮಾಡೋದು ಅನ್ನೋದ್ರ ಬಗ್ಗೆನೂ ಕೂಡ ಅವರು ಯೋಚನೆ ಮಾಡಿಲ್ಲ. ಸದ್ಯಕ್ಕೆ ಅವರ ಸ್ವಂತ ಮನೆ, ಅವರು ಕಟ್ಟಿರುವಂತಹ ಮನೆ ಇದು. ಈಗ ಏಕಾಏಕಿ ಅದನ್ನ ಕೆಡವಿದ್ದಾರೆ. ಏನ್ ಮಾಡ್ಬೇಕು, ಯಾರ ಜೊತೆ ಮಾತಾಡ್ಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ. ನಾಳೆಯಿಂದ ಈ ರೀತಿಯ ಪ್ರಕ್ರಿಯೆ ಅವರು ಶುರು ಮಾಡ್ತಾರೆ ಇರ್ಬೇಕು. ಈಗ ಅಲ್ಲೇ ಉಳ್ಕೊಂಡಿದ್ದಾರೆ ಅವರು. ಈಗ ಮಲಗೋಕೆ ಏನ್ ವ್ಯವಸ್ಥೆ ಮಾಡ್ತಾರೆ, ಅಂದ್ರೆ ಊಟದ ವ್ಯವಸ್ಥೆ ಏನಾಗಿದೆ? ಮನೇಲಿ ಏನು ಇಲ್ಲ, ಅಡಿಗೆ ಮಾಡೋಂಗಿಲ್ಲ, ಮನೆಯೆಲ್ಲ ಹೊರಟೋಗ್ಬಿಟ್ಟಿದೆ, ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ದುರಂತ ಅಂದ್ರೆ ಯಾವುದೇ ವ್ಯವಸ್ಥೆ ಇವರಿಗೆ ಆಗಿಲ್ಲ. ಇವರು ಇವತ್ತು ಮಲಗ್ಬೇಕು ಅಂತಂದ್ರೆ ರಸ್ತೆಯಲ್ಲೇ ಮಲಗ್ಬೇಕು, ಅಥವಾ ಇವರಿಗೆ ಏನಾದ್ರೂ ಊಟ ಕೊಡ್ಬೇಕು ಅಂದ್ರೆ ಯಾರಾದ್ರೂ ಮಾನವೀಯತೆ ತೋರಿ ಊಟ ಕೊಡ್ಬೇಕು. ಅಲ್ಲದೆ ಸರ್ಕಾರದಿಂದ ಆಗ್ಲಿ ಅಥವಾ ಜನಪ್ರತಿನಿಧಿಗಳಿಂದ ಆಗ್ಲಿ ಯಾವುದೇ ರೀತಿಯಾದಂತಹ ಇವರಿಗೆ ಆ ರೀತಿಯ ಒಂದು ಸೌಲಭ್ಯವನ್ನ ಒದಗಿಸಿಲ್ಲ.